ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ನೀವು ದೇವಿ ಆರಾಧಕರಾಗಿದ್ದರೆ ಅಥವಾ ಇನ್ನೂ ಯಾವುದೇ ದೇವರನ್ನ ಆರಾಧನೆ ಮಾಡ್ತಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ನೀವು ಯಾವ ಭಾವದಲ್ಲಿ ಇದ್ದೀರಿ ಎಂಬ ವಿಚಾರ ತಿಳ್ಕೊಳ್ಳಿ. ಒಂದೇ ದೇವಿಯನ್ನ ಇಬ್ಬರು ಭಕ್ತರು ಪೂಜಿಸ್ತಾರೆ, ಇಬ್ಬರು ಒಂದೇ ಮಂತ್ರವನ್ನ ಜಪಿಸ್ತಾರೆ. ಆದರೆ ಒಬ್ಬನ ಜೀವನದಲ್ಲಿ ಬದಲಾವಣೆ ಆಗೋದಿಲ್ಲ, ಇನ್ನೊಬ್ಬನ ಜೀವನವೇ ದಿವ್ಯವಾಗಿ ಬದಲಾಗಿ ಬಿಡುತ್ತೆ. ಯಾಕೆ ಗೊತ್ತಾ? ಕಾರಣ ಮಂತ್ರ ಅಲ್ಲ, ಇಲ್ಲಿ ಸಾಧಕನ ಭಾವದಲ್ಲಿ ಇದೆ. ತಂತ್ರಶಾಸ್ತ್ರ ಹೇಳುವ ಈ 4 ಭಾವಗಳಲ್ಲಿ ನೀವು ಯಾವ ಹಂತದಲ್ಲಿ ಇದ್ದೀರಿ ಅನ್ನೋದು ಗೊತ್ತಾಗುತ್ತೆ ವಿಡಿಯೋ ಕೊನೆ ತನಕ ನೋಡಿದಾಗ. ಒಬ್ಬ ಗುರುಗಳ ಬಳಿ 4 ಶಿಷ್ಯರು ಸಾಧನೆಗೆ ಅಂತ ಬಂದ್ರಂತೆ. ಎಲ್ಲರಿಗೂ ಒಂದೇ ಮಂತ್ರ, ಒಂದೇ ಪೂಜೆ, ಒಂದೇ ದೇವಿ. 1 ವರ್ಷದ ನಂತರ ಗುರುಗಳು ಕೇಳಿದ್ರಂತೆ, ನಿಮ್ಮ ಸಾಧನೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅಥವಾ ನಿಮ್ಮಲ್ಲಿ ಏನಾದರೂ ಬದಲಾವಣೆಗಳು ಕಂಡಿದೆಯಾ ಅಂತ ಪ್ರಶ್ನೆ ಕೇಳಿದ್ರಂತೆ. ಮೊದಲ ಶಿಷ್ಯ ಹೇಳಿದಂತೆ, ಗುರುಗಳೇ, ಜನರು ನನ್ನನ್ನು ಗೌರವಿಸೋದಿಲ್ಲ, ನಾನು ಇಷ್ಟು ಪೂಜೆ ಮಾಡಿದರೂ ನನ್ನ ಕಷ್ಟಗಳು ಕಡಿಮೆ ಆಗ್ತಿಲ್ಲ, ನನಗೆ ತುಂಬ ಕೋಪ ಬರುತ್ತೆ ಅಂತ ಹೇಳಿದಂತೆ ಶಿಷ್ಯ. ಗುರುಗಳು ಮುಗುಳ್ನಗ್ತಾ ಹೇಳಿದ್ರಂತೆ, ನೀನು ಇನ್ನು ಮೊದಲ ಮೆಟ್ಟಿಲಲ್ಲಿ ಇದ್ದೀಯಾ ಎಂಬುದಾಗಿ ಹೇಳಿದ್ರಂತೆ. ಈಗ ಆ 4 ಹಂತ ಅಥವಾ ಆ 4 ಭಾವಗಳು ಯಾವುದು ಅಂತ ನೋಡೋಣ. ಮೊದಲನೇದು ಪಶುಭಾವ. ಪಶು ಅಂದರೆ ಪ್ರಾಣಿ ಅಲ್ಲ, ಇಲ್ಲಿ ಬಂಧನದಲ್ಲಿ ಇರುವ ಜೀವ. ಇಲ್ಲಿ ಮನುಷ್ಯ ತನ್ನ ಮನಸ್ಸಿನ ದಾಸ. ಯಾರಾದರೂ ಹೊಗಳಿದರೆ ಸಂತೋಷ ಆಗುತ್ತೆ, ಟೀಕೆ ಮಾಡಿದರೆ ಕೋಪ ಬರುತ್ತೆ, ಆಸೆ ಈಡೇರಿದರೆ ದೇವರು ಒಳ್ಳೆಯವರು, ಆಸೆ ಈಡೇರದಿದ್ದರೆ ದೇವರ ಮೇಲೆಯೇ ಬೇಸರ. ಯಾಕಾಗಿ ಪೂಜೆ ಮಾಡಬೇಕು, ಏನು ಚೇಂಜಸ್ ಕಾಣ್ತಾ ಇಲ್ಲ ಎಂಬ ಪ್ರಶ್ನೆ ಬರೋದಕ್ಕೆ ಶುರುವಾಗುತ್ತೆ. ಆ ಕೆಲಸ ಒಂದು ಆಗಿಬಿಟ್ರೆ ನಾನು ತುಂಬ ಖುಷಿಯಾಗಿರ್ತೇನೆ, ಈ ಕೆಲಸ ಒಂದು ಆದರೆ ತುಂಬ ಸಮಾಧಾನ ಆಗುತ್ತೆ. ಹೀಗೆ ನಮ್ಮ ಲಿಸ್ಟ್ಗಳು ಮುಂದುವರಿಯುತ್ತೆ. ತಂತ್ರದಲ್ಲಿ ಇದನ್ನೇ ಪಶುಭಾವ ಅಂತ ಕರೀತಾರೆ. ಇದು ತಪ್ಪಲ್ಲ, ಇದು ಪ್ರತಿಯೊಬ್ಬ ಸಾಧಕನ ಆರಂಭ. ಆದರೆ ಜೀವನ ಪೂರ್ತಿ ಇಲ್ಲೇ ನಿಂತರೆ ಆಧ್ಯಾತ್ಮಿಕ ಬೆಳವಣಿಗೆ ಆಗೋದಿಲ್ಲ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪಶುಭಾವದಲ್ಲಿ ಇರೋದು ಅಂದರೆ ಅವಮಾನ ಅಲ್ಲ, ಯಾರನ್ನು ಕೀಳಾಗಿ ನೋಡುವ ಪದವೂ ಕೂಡ ಅಲ್ಲ. ನಿಜವಾಗಿ ಪ್ರತಿಯೊಬ್ಬ ಸಾಧಕನು ತನ್ನ ಆಧ್ಯಾತ್ಮಿಕ ಪ್ರಯಾಣವನ್ನು ಇಲ್ಲಿಂದಲೇ ಪ್ರಾರಂಭಿಸ್ತಾನೆ. ಒಂದು ಮಗು ಹೇಗೆ ಹಂತ ಹಂತವಾಗಿ ನಡೆಯೋದಕ್ಕೆ ಕಲಿಯುತ್ತೆ, ಹಾಗೆಯೇ ಸಾಧಕ ಕೂಡ ಹಾಗೆ ಒಂದೊಂದು ಹಂತದಿಂದ ಒಂದೊಂದು ಹಂತವನ್ನು ಏರುವಂತಹದ್ದು. ಸಾಧನೆಯ ಉದ್ದೇಶ ಕೂಡ ಪಶುಭಾವದಿಂದ ವೀರಭಾವಕ್ಕೆ, ವೀರಭಾವದಿಂದ ದಿವ್ಯ ಭಾವಕ್ಕೆ, ಕೊನೆಗೆ ಪೂರ್ಣ ಭಾವಕ್ಕೆ ಏರುವುದು ಸಾಧಕನ ಉದ್ದೇಶ, ಸಾಧನೆಯ ಉದ್ದೇಶ. ಪ್ರತಿ ಹಂತವೂ ಕೂಡ ಅಗತ್ಯ. ಒಂದು ದಿನ 2ನೇ ಶಿಷ್ಯನನ್ನು ಕೇಳಿದ್ರಂತೆ, ನಿಂದು ಏನು ಅನುಭವ ಏನು ಅಂತ. ಆಗ ಶಿಷ್ಯ ಹೇಳಿದಂತೆ, ಗುರುಗಳೇ, ಮೊದಲು ನನ್ನ ಶತ್ರು ಪಕ್ಕದ ಮನೆಯವನಾಗಿದ್ದ, ಈಗ ನನ್ನ ಶತ್ರು ನನ್ನ ಒಳಗಿರುವ ಕೋಪ, ಅಹಂಕಾರ ಮತ್ತು ಆಸೆಗಳು ಎಂದು ಅರ್ಥವಾಗಿದೆ ಅಂತ ಹೇಳಿದಂತೆ. ಗುರುಗಳು ಸಂತೋಷದಿಂದ ಹೇಳಿದ್ರಂತೆ, ಈಗ ನೀನು 2ನೇ ಮೆಟ್ಟಿಲಿಗೆ ಏರಿದ್ದೀಯಾ ಅಂತ ಹೇಳಿದ್ರಂತೆ. 2ನೇದು ವೀರಭಾವ. ಇದು ಹೊರಗಿನ ಯುದ್ಧವಲ್ಲ, ಒಳಗಿನ ಯುದ್ಧ. ಇಲ್ಲಿ ಸಾಧಕ ಅರಿತಾನೆ ಏನು ನಿಜವಾದ ಮರ್ಮ ಎಂಬುದಾಗಿ. ನನ್ನನ್ನು ಸೋಲಿಸುತ್ತಿರುವುದು ಜನರಲ್ಲ, ನನ್ನೊಳಗಿನ ಕೋಪ, ನನ್ನ ಒಳಗಿನ ಕಾಮ, ನನ್ನ ಒಳಗಿನ ಲೋಭ, ನನ್ನ ಒಳಗಿನ ಮೋಹ, ನನ್ನ ಒಳಗಿನ ಅಹಂಕಾರ. ಪ್ರತಿದಿನ ತನ್ನ ಮನಸ್ಸಿನೊಂದಿಗೆ ಯುದ್ಧ ಮಾಡುವವನೇ ನಿಜವಾದ ವೀರ. ಯಾರಾದರೂ ಅವಮಾನ ಮಾಡಿದರೆ ತಕ್ಷಣ ಪ್ರತಿಕ್ರಿಯಿಸೋದಿಲ್ಲ, ಮೊದಲು ತನ್ನ ಮನಸ್ಸನ್ನು ನೋಡ್ತಾನೆ. ಬರುವಂತಹ ಎಲ್ಲ ಕಷ್ಟವನ್ನು ದೇವಿಯ ಪರೀಕ್ಷೆ ಅಂತ ಸ್ವೀಕರಿಸ್ತಾನೆ. ಇಲ್ಲಿಂದ ನಿಜವಾದ ಸಾಧನೆ ಆರಂಭ ಆಗುತ್ತೆ. ಇದು ವೀರಭಾವ. ಅಂದರೆ ಯಾರು ಈಗ ಏನಾದರೂ ಹೇಳಿದರು ಅಂತ ಅಂದಾಗ ಕೂಡಲೇ ತಕ್ಷಣ ಸಿಟ್ಟು ಬಂದು ಅವರೊಟ್ಟಿಗೆ ಜಗಳಾಡೋದಕ್ಕೆಲ್ಲ ಹೋಗಲ್ಲ. ಇದು ವೀರಭಾವಕ್ಕೆ ಬಂದಿದ್ದೀರಿ ಅಂತ ಅರ್ಥ, ಈ ಥರ ನಿಮ್ಮ ನೇಚರ್ ಆಗಿದ್ದರೆ. ಕೆಲವು ವರ್ಷಗಳ ನಂತರ 3ನೇ ಶಿಷ್ಯ ನನ್ನ ಕರೆದು ಕೇಳಿದ್ರಂತೆ,
ನಿನ್ನ ಅನುಭವ ಏನು ಅಂತ. ಆಗ ಹೇಳಿದಂತೆ ಶಿಷ್ಯ, ಗುರುಗಳೇ, ಈಗ ನನಗೆ ಎಲ್ಲೆಡೆ ಆ ಜಗನ್ಮಾತೆ ತಾಯಿಯೇ ಕಾಣ್ತಾಳೆ. ಬಡವನಲ್ಲೂ ಅವಳೇ ಇದ್ದಾಳೆ, ಶ್ರೀಮಂತನಲ್ಲೂ ಅವಳೇ ಇದ್ದಾಳೆ, ನನ್ನನ್ನು ನೋಯಿಸಿದವರಲ್ಲೂ ಅವಳೇ ಇದ್ದಾಳೆ, ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ನೀರು ಗಾಳಿ ಎಲ್ಲದರಲ್ಲೂ ಅವಳಿದ್ದಾಳೆ ಅಂತ ಹೇಳಿದಂತೆ. ಇದು ದಿವ್ಯ ಭಾವ. ಇಲ್ಲಿ ಸಾಧಕನ ದೃಷ್ಟಿ ಬದಲಾಗುತ್ತೆ, ಜಗತ್ತು ಬದಲಾಗೋದಿಲ್ಲ, ನೋಡುವ ದೃಷ್ಟಿ ಬದಲಾಗುತ್ತೆ. ದೇವಿ ಕೇವಲ ದೇವಸ್ಥಾನದಲ್ಲಿ ಇಲ್ಲ, ಪ್ರತಿಯೊಂದು ಜೀವಿಯಲ್ಲಿಯೂ ಇದ್ದಾಳೆ. ಪೂಜೆ ಕೇವಲ ಆರತಿಗೆ ಸೀಮಿತವಾಗೋದಿಲ್ಲ, ಒಬ್ಬ ಹಸಿದವನಿಗೆ ಅನ್ನ ಕೊಡುವುದು ಪೂಜೆಯೇ, ಒಬ್ಬ ದುಃಖಿತನಿಗೆ ಧೈರ್ಯ ಹೇಳೋದು ಕೂಡ ಪೂಜೆಯೇ. ಪ್ರತಿ ಉಸಿರು ಜಪವಾಗುತ್ತೆ, ಪ್ರತಿ ಕೆಲಸವೂ ಆರಾಧನೆ ಆಗುತ್ತೆ. ಇಲ್ಲಿ ಸಾಧಕನ ಹೃದಯದಲ್ಲಿ ಕರುಣೆ ಪ್ರೀತಿ ಸಮಭಾವ ಅರಳುತ್ತೆ. ಇದು ದಿವ್ಯ ಭಾವದಲ್ಲಿ ಆಗುವ ಬದಲಾವಣೆ. ಕೊನೆಗೆ 4ನೇ ಶಿಷ್ಯನ ಸರದಿ ಬಂತಂತೆ. ಅವನು ಏನೂ ಮಾತಾಡಲಿಲ್ವಂತೆ, ಸುಮ್ಮನೆ ಗುರುಗಳ ಪಾದಗಳಿಗೆ ನಮಸ್ಕರಿಸಿದ. ಗುರುಗಳು ಕೇಳಿದ್ರಂತೆ, ಏನಾದರೂ ಹೇಳು ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ನಿಧಾನವಾಗಿ ಉತ್ತರಿಸಿದ್ದಂತೆ, ಹೇಳಲು ಏನೂ ಉಳಿದಿಲ್ಲ, ಉಳಿದಿರುವುದು ಅವಳೊಬ್ಬಳೇ, ಆ ಜಗದ್ರಕ್ಷಕಿ, ಆ ಪರಾಶಕ್ತಿ ಒಬ್ಬಳೇ ಅಂತ ಅನ್ನಂತೆ. ಗುರುಗಳ ಕಣ್ಣಲ್ಲಿ ನೀರು ತುಂಬಿ ಬಂದಂತೆ. ಗುರುಗಳು ಎದ್ದು ಅವನನ್ನು ತಬ್ಬಿ ಆಶೀರ್ವಾದ ಮಾಡಿದ್ರಂತೆ. ಇದು ಪೂರ್ಣ ಭಾವ, ಇದು ಸಾಧನೆಯ ಪರಮ ಅವಸ್ಥೆ. ಇಲ್ಲಿ ಸಾಧಕ ಮತ್ತು ದೇವಿ ಇಬ್ಬರು ಬೇರೆ ಅಲ್ಲ. ನಾನು ಎಂಬ ಅಹಂಕಾರ ಕರಗುತ್ತೆ. ಸುಖ ಬಂದರೂ ಒಂದೇ, ದುಃಖ ಬಂದರೂ ಒಂದೇ, ಹೊಗಳಿದರೂ ತೆಗಳಿದರೂ ಯಾವುದೇ ವ್ಯತ್ಯಾಸ ಇಲ್ಲ. ಅವನ ಜೀವನವೇ ದೇವಿಯ ಇಚ್ಛೆಯ ಸಾಧನವಾಗುತ್ತೆ. ಶ್ರೀವಿದ್ಯೆಯಲ್ಲಿ ಇದನ್ನ ಶಿವಶಕ್ತಿ ಐಕ್ಯ ಅದ್ವೈತ ಅನುಭವ ಅಂತ ಕರೆಯಲಾಗುತ್ತೆ. ಈಗ ನಿಮಗೆ ನೀವು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾಗುತ್ತೆ. ನಾನು ಇನ್ನು ಟೀಕೆಗೆ ಕೋಪಗೊಳ್ತಾ ಇದ್ದೇನೆ, ನನ್ನ ಸಂತೋಷ ಇನ್ನೂ ಇತರರ ವರ್ತನೆಯ ಮೇಲೆ ಅವಲಂಬಿತವಾಗಿದೆಯಾ, ನಾನು ನನ್ನ ಒಳಗಿನ ದೋಷಗಳ ವಿರುದ್ಧ ಹೋರಾಡ್ತಾ ಇದ್ದೇನೆ, ಎಲ್ಲ ಜೀವಿಗಳಲ್ಲಿ ದೇವರನ್ನು ಕಾಣಲು ಪ್ರಯತ್ನಿಸುತ್ತಾ ಇದ್ದೇನೆಯೇ, ನನ್ನೊಳಗೆ ನಾನು ಕರಗಿ ಅವಳೇ ಉಳಿಯುವ ದಿಕ್ಕಿನಲ್ಲಿ ನಡೆಯುತ್ತಾ ಇದ್ದೇನೆಯೇ ಎಂಬುದಾಗಿ ಪ್ರಶ್ನೆಯನ್ನು ನಿಮಗೆ ನೀವು ಕೇಳ್ಕೊಳ್ಬೇಕು. ತಂತ್ರಶಾಸ್ತ್ರ ಹೇಳುವುದು ಒಂದು ಸುಂದರ ಸತ್ಯ. ಯಾವುದಪ್ಪ ಅಂದರೆ, ಪ್ರತಿಯೊಬ್ಬ ಸಾಧಕನು ಪಶುಭಾವದಿಂದಲೇ ಆರಂಭಿಸ್ತಾನೆ. ಅದರಲ್ಲಿ ನಾಚಿಕೆ ಇಲ್ಲ, ಆದರೆ ಅಲ್ಲಿಯೇ ನಿಂತರೆ ಮಾತ್ರ ನಷ್ಟ. ಸಾಧನೆಯ ಉದ್ದೇಶ ಚೇತನವನ್ನು ಮೇಲೆ ಎತ್ತುವುದು. ಪಶುಭಾವದಿಂದ ವೀರಭಾವಕ್ಕೆ, ವೀರಭಾವದಿಂದ ದಿವ್ಯಭಾವಕ್ಕೆ, ದಿವ್ಯಭಾವದಿಂದ ಪೂರ್ಣಭಾವಕ್ಕೆ. ಹೀಗೆ ಈ ಸಾಧನೆಯಿಂದ ಇದು ಸಾಧ್ಯ ಎಂಬುದು ನಾವು ತಿಳ್ಕೊಳ್ಬೇಕಾದ ಸತ್ಯ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.